ವೆಲ್ಕಮ್ ಬ್ಯಾಕ್. ಇನ್ನು ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿಯ ಕಾಟ ಮತ್ತೆ ಶುರುವಾಗಿದೆ. ಈವರೆಗೂ 35ಕ್ಕೂ ಹೆಚ್ಚು ಕೇಸ್ಗಳು ಸಕ್ರಿಯ ಅಂತ ತಿಳಿದು ಬಂದಿದೆ. ರಾಜ್ಯದಲ್ಲಿ ಹೆಮ್ಮಾರಿಯ ಕಾಟ ಮತ್ತೆ ಶುರುವಾಗಿದೆ. ಈವರೆಗೂ 35ಕ್ಕೂ ಹೆಚ್ಚು ಕೇಸ್ಗಳು ಸಕ್ರಿಯವಾಗಿದೆ. ಒಂದೇ ದಿನದಲ್ಲಿ 19 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಬೆಂಗಳೂರು ನಗರದಲ್ಲಿ 32 ಕೇಸ್ಗಳು ಸಕ್ರಿಯವಾಗಿದೆ. ಸದ್ಯ ಯಾವುದೇ ಸಾವಿನ ಕೇಸ್ ವರದಿಯಾಗಿಲ್ಲ. ಸಾವಿನ ಬಗ್ಗೆ ಯಾವುದೇ ರೀತಿಯ ವರದಿಯಾಗಿಲ್ಲ. ಆತಂಕ ಪಡುವ ಅವಶ್ಯಕತೆ ಇಲ್ಲ. ನೋಡಿ, ಕೊರೋನಾ ಕೋವಿಡ್-19 ಇಡೀ ವಿಶ್ವವನ್ನ ಸ್ಥಗಿತ ಮಾಡಿದ್ದಂತಹ ಹೆಮ್ಮಾರಿ ಸೋಂಕು ಇಡೀ ಮಾನವ ಸಮುದಾಯವನ್ನ 4 ಗೋಡೆಗೆ ಸೀಮಿತ ಮಾಡಿದ್ದಂತಹ ಸೋಂಕಿದು. 2019, 2020, 2021ರಲ್ಲಿ ಇಡೀ ವಿಶ್ವವನ್ನು ಇನ್ನಿಲ್ಲದಂತೆ ಕಾಡಿದ್ದು, ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಸಾವಿಗೆ ಕಾರಣವಾದಂತಹ ಸೋಂಕಿದು. ಬಟ್ ಈಗ ಮತ್ತೆ ಶುರು ಹಚ್ಕೊಂಡಿರುವಂಥದ್ದು ತನ್ನ ಆರ್ಭಟವನ್ನು. ಈಗಾಗಲೇ 35ಕ್ಕೂ ಹೆಚ್ಚು ಕೇಸ್ಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ. ಒಂದೇ ದಿನ 10ಕ್ಕೂ ಹೆಚ್ಚು 19ಕ್ಕೂ ಹೆಚ್ಚು ಕೇಸ್ಗಳು ಕೂಡ ನಮೂದಾಗಿರುವಂಥದ್ದು. ಆದರೆ ಲಾಸ್ಟ್ ಟೈಮ್ ಇತ್ತಲ್ವಾ, ಈ ಸಾವಿನ ರೇಟ್ ಇತ್ತಲ್ವಾ, ಅದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು. ನಿನ್ನೆ ಒಂದೇ ದಿನ 19 ಕೇಸ್ಗಳು ಪತ್ತೆಯಾಗಿದ್ರೂ ಕೂಡ ಈ ಸಾವಿನ ಸಂಖ್ಯೆ ಅಂದರೆ ಕಳೆದ ಬಾರಿ ಯಾವ ರೀತಿ ಆಗಿತ್ತಲ್ವಾ, ಕೋವಿಡ್-19 ಬಂದಿದ್ದ ತಕ್ಷಣ ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ, ಆ ರೇಷಿಯೋ ಕಡಿಮೆ ಆಗಿದೆ. ಬಟ್ ಈ ಬಾರಿ ಆಗಿರುವಂಥ ಕೋವಿಡ್-19 ದೃಢಪಡ್ತಾ ಇದೆ. ಬಟ್ ಎಲ್ಲರೂ ಕೂಡ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಒಂದಿಷ್ಟು ಮಂದಿ ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಒಂದಿಷ್ಟು ಮಂದಿ ಮನೆಯಲ್ಲೇ ಇದ್ದಾರೆ, ಟ್ರೀಟ್ಮೆಂಟನ್ನು ಮುಂದುವರಿಸಿದ್ದಾರೆ. ಬಟ್ ಈವರೆಗೂ ಕೂಡ ಯಾವುದೇ ರೀತಿಯ ಸಾವಿನ ಬಗ್ಗೆ ವರದಿಯಾಗಿಲ್ಲ. ಇದರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಯಾರೂ ಕೂಡ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಎಚ್ಚರಿಕೆಯನ್ನು ವಹಿಸಿ ಅಂತ ಕೂಡ ಆರೋಗ್ಯ ಇಲಾಖೆ ಹೇಳಿದೆ.